ಕಾಂತಾರ ಸಿನಿಮಾ ರಿಲೀಸ್ ದಿನ ಮಾಗಡಿ ರೋಡ್ನ ಅಂಜನ್ ಥಿಯೇಟರ್ನಲ್ಲಿ ದೈವದ ಅನುಕರಣೆಯನ್ನು ಮಾಡಿದ್ದ ಪ್ರೇಕ್ಷಕ ವೆಂಕಟನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಸಿಸ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವತ್ತು ಅವರ ಸಹೋದರನಿಗೆ ಏನಾಯಿತು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಇಷ್ಟೊತ್ತು ನಮಸ್ತೆ ಮೇಡಮ್. ಸೊ ಮೇಡಮ್, ಆ್ಯಕ್ಚುಲಿ ಸಿನಿಮಾ ನೋಡಿ ಹೊರ ಬಂದ ಮೇಲೆ ನಿಮ್ಮ ತಮ್ಮ ಒಂದು ದೈವದ ಅನುಕರಣೆಯನ್ನು ಮಾಡಿರುವಂಥದ್ದು ಒಂದು ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಿರೋದ್ರ ಜೊತೆಗೆ ಒಂದಷ್ಟು ವೈರಲ್ ವಿಡಿಯೋಗಳು ಕೂಡ ಹರಿದಾಡ್ತಿರುವಂಥದ್ದು. ಸೊ ಏನು ಹೇಳ್ತೀರಿ, ಯಾಕೆ ಏನಾಯಿತು ನಿಮ್ಮ ತಮ್ಮನಿಗೆ? ನಿಮ್ಗೇನಾದರೂ ಅದು ಗಮನಕ್ಕೆ ಬಂತಾ ಹೇಗೆ ಅಂತ? ಮೇಡಮ್, ವೆಂಕಟ್ ಆ ಥರ ಮಾಡೋನಲ್ಲ ಮೇಡಮ್, ನಾನು ನಿಜ ಹೇಳ್ತೀನಿ. ಬಟ್ ಆ ಟೈಮಲ್ಲಿ ಮೂವಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಆರಾಮಾಗಿ ಅವನು ಯೂಟ್ಯೂಬ್ ಚಾನಲ್ಗೆ ರಿವ್ಯೂ ಕೊಡ್ಕೊಂಡು ಬರ್ತವನೆ. ಆ ಟೈಮ್ 5 ನಿಮಿಷ ಏನಾಗಿದೆ ಅದು ಅವನಿಗೆ ಗೊತ್ತಿಲ್ವಂತೆ. ಆ್ಯಕ್ಚುಲಿ ನಾವು ಕೇಳಿದ್ವಿ, ಯಾಕೋ ಹಿಂಗೆ ಮಾಡಿದ್ಯಾ ಅಂತ. ನಮಗೂ ಗೊತ್ತಿರಲಿಲ್ಲ, 3-4 ಗಂಟೆವರೆಗೂ ನಮ್ಗೆ ಗೊತ್ತಿಲ್ಲ. ಹಬ್ಬದ ಹಡಾವಡಿಯಲ್ಲಿ ಇದ್ದೀವಿ ನಾವೆಲ್ಲ. ಹಾಗಾಗಿ ಸರಿ ಯಾಕೆ ಎಲ್ಲ ಫೋನ್ ಮಾಡ್ತಾವ್ರೆ, ವಿಡಿಯೋ ಟಿ ವಿನೂ ನೋಡೋಕ್ಕಾಗಿಲ್ಲ ನನಗೆ. ಸರಿ ವೆಂಕಟದು ಬಂತು ನೋಡಿದಾಗ, ಬಟ್ ಆ ಸಿಚುವೇಶನ್ ಆ ಕೈ ಹಿಂಗೆ ಮಾಡೋದು ಅದು ಇದೆಲ್ಲ ಅವ್ನು ಆ ಥರ ಮಾಡೋನಲ್ಲ. ಫಸ್ಟ್ ಆಫ್ ಆಲು ನಾವು ಕೇಳಿದ್ದಕ್ಕೆ ಇಲ್ಲ ಆ ಥರ ಆಯಿತು ನನಗೆ ಅಂತ ಅಂದ. ಸರಿ ಆ ಥರ ಆಯ್ತು ಅಂದರೆ ಎಲ್ಲ ಈ ಥರ ಪೋರ್ಟ್ರೇಟ್ ಮಾಡ್ತವ್ರಲ್ಲ ಅಂತ ಅಂದೆ. ಇಲ್ಲ ಅಕ್ಕ, ನಾನು ಸಾರಿ, ನಾನು ಮಾಡಿಲ್ಲ ಆ ಥರ, ನಾನು ಮಾಡೋದು ಇಲ್ಲ, ನಿಮಗೂ ಗೊತ್ತು ಅಂತ. ಫಸ್ಟ್ ಆಫ್ ಆಲ್ ಅವ್ನು ಮಾಡಲ್ಲ ಮೇಡಮ್, ನಾನು ಹೇಳ್ತೀನಿ. ಜೋಕ್ಸ್ ಮಾಡ್ಕೊತಾನೆ, ಆ ಥರ ಎಲ್ಲ ಚೆನ್ನಾಗಿರ್ತಾನೆ ಎಲ್ಲರ ಹತ್ರನೂ. ಇವರು ಫ್ರೆಂಡ್ಸ್ ಜೊತೆಯಲ್ಲಿರೋರು 5 ನಿಮಿಷ 2 ನಿಮಿಷ ಇಟ್ಕೊಂಡಿದ್ರು ಆಗ್ತಿತ್ತು. ಇಷ್ಟೆಲ್ಲ ಪಬ್ಲಿಸಿಟಿ ಆಗ್ತಾಯಿಲ್ಲ, ಇಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರಲಿಲ್ಲ. ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅದೆಲ್ಲ ಯಾಕೆ? ನಮಗೂ ಫ್ಯಾಮ್ಲಿ ಇದೆ, ಅಪ್ಪ ಕೊಡ್ತಾನ ದುಡ್ಡು ಅನ್ನೋದು ಅದೆಲ್ಲ ಚೆನ್ನಾಗಿಲ್ಲ. ಅವ್ರು ಯಾರ್ಯಾರು ಆ ಥರ ಮಾಡಿದಾರೋ ಕಮೆಂಟ್ಸು ಅದೆಲ್ಲ ಲಿಸ್ಟಲ್ಲಿ ಇಟ್ಕೊಂಡಿದ್ದೀವಿ. ಸುಮ್ಮನೆ ಅವನಿಗೆ ಫೋನ್ ಮಾಡಿ, ನಿನ್ನೆ ಒಬ್ಬರು ಫೋನ್ ಮಾಡಿದರು, ಮೊನ್ನೆ ಒಬ್ಬರು ಫೋನ್ ಮಾಡಿದರು. ನಾವು ಕಾಮ್ ಡೌನ್ ಆಗೇ ಕೇಳ್ತಾ ಇದ್ದೀವಿ. ಮಂಗಳೂರು ಅವ್ರ ಕಡೆಯಿಂದ ಫೋನ್ ಬಂದಿತ್ತು ವೆಂಕಟ್ಗೆ, ಹಿಂಗೆ ನೀನು ಕ್ಷಮಾಪಣೆ ಕೇಳಿಬಿಡು, ನಮ್ಮದ್ರಲ್ಲಿ ಅದು ಯೂಟಿಲೈಸ್ ಮಾಡ್ಕೊತಾರೆ ಅಂತ. ಸರಿ ಅಂತ ನಾನು ಅದೊಂದು ವಿಡಿಯೋ ಮಾಡಿಸಿ ಹಾಕ್ಸ್ದೆ. ಕ್ಷಮೆನೂ ಕೇಳ್ದ ಅವನು. ನಾನು ಅವನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ನಿಜ ಅವ್ರ ಅಕ್ಕ ಆಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಮಂಗಳೂರು ಜನತೆಗೆ ಹಾಗೂ ತುಳುನಾಡು ಜನತೆಗೆ. ವೆಂಕಟಿಂದ ನಾನು ಅವ್ರ ಅಕ್ಕ ಆಗಿ ಸಾರಿ ಕೇಳ್ತಾ ಇದ್ದೀನಿ. ಅವ್ನು ಏನಾದರೂ ಆ ಥರ ಮಾಡಿದರೆ ಅವ್ನು ಮಾಡಿಲ್ಲ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಈಗ ನಿಮ್ಮ ಮನೆಯಲ್ಲಿ ದೇವರ ಬಗ್ಗೆ ನಂಬಿಕೆ ಜಾಸ್ತಿನೇ. ಯಾಕಂದರೆ ಇವತ್ತು ಶುಕ್ರವಾರ ನಾನು ನಿಮ್ಮ ಮನೆಗೆ ಬಂದಾಗ ಎಲ್ಲಿ ನೋಡಿದ್ರು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಮತ್ತು ತುಂಬ ಜೋರಾಗಿಯೇ ಒಂದು ದೇವರ ಪೂಜೆ ಮಾಡಿರುವಂಥದ್ದು. ಸೊ ಈ ಥರದ್ದು ಅಂದರೆ ಮನೆಯಲ್ಲೇ ಈ ಥರದ್ದು ಒಂದು ವಾತಾವರಣ ಇರೋದ್ರಿಂದ ಅದು ಅವರ ಮೇಲೆ ಪ್ರಭಾವ ಬೀರಿ ಈ ಥರ ಆಗಿದೆಯಾ, ಹೇಗೆ ಏನು ಅಂತ? ಮೇಡಮ್, ಮನೆಯಲ್ಲಿ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಗುರುವಾರ ಆಗಲಿ, ಪ್ರತಿದಿನ ನಮ್ಮ ಮನೆ ದೀಪಾರಾಧನೆ ಪೂಜೆ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರಲಿಲ್ಲ, ಎಲ್ಲರಿಗೂ ಚೆನ್ನಾಗಾಗಿದೆ. ಹಾಗಾಗಿ ಜನರನ್ನ ಇದು ಬಿಲೀವ್ ಮಾಡೋ ಬದಲು ದೇವ್ರನ್ನ ಬಿಲೀವ್ ಮಾಡಿಬಿಟ್ಟು ನಾವು ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಪ್ರತಿಯೊಂದು ನಾವು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮನೆ ದೇವ್ರಿಗೆ ಆರಾಧನೆ ಮಾಡಿಕೊಂಡು ಆ ಟೈಮ್ಗೆ ಯಾವುದು ವ್ರತ ಬರುತ್ತಾ ವ್ರತ ಮಾಡ್ತೀವಿ ಮೇಡಮ್. ನಾವು ವೈಭವ ಲಕ್ಷ್ಮಿ ವ್ರತ ಮಾಡ್ತೀವಿ, ಚಾಮುಂಡೇಶ್ವರಿ ವ್ರತ ಮಾಡ್ತೀವಿ, ವಾರಾಹಿ ವ್ರತ ಮಾಡ್ತೀವಿ. ಈ ಥರ ಎಲ್ಲ ಮನೆಯಲ್ಲಿ ವಾತಾವರಣ ಇರುತ್ತೆ ನಮಗೆ. ಹಾಗಾಗಿ ವೆಂಕಟ್ಟು ಧನುರ್ಮಾಸದಲ್ಲಿ ಒಂದು 3 ಗಂಟೆ 4 ಗಂಟೆಗೆ ಕರ್ಕೊಂಡೋಗಿ ಅಶ್ವತ್ಥ ಕಟ್ ಹತ್ರ ಎಲ್ಲ ಸರೌಂಡಿಂಗ್ ಮಾಡಿಸಿ ಅವನಿಗೆ ಫ್ಯೂಚರಲ್ಲಿ ಮುಂದೆ ಹೋಗಲಿ ಅಂತ ಈ ವರ್ಷ ನಾನು ಇದೆಲ್ಲ ಮಾಡಿಸ್ಕೊಟ್ಟಿದ್ದೀನಿ ಅವನಿಗೆ. ಹಾಗಾಗಿ ದೇವ್ರು ಎಲ್ಲೋ ಒಂದು ಕಡೆ ಅವನಿಗೆ ಕರುಣೆ ತೋರಿಸ್ತಾರಂತ ನಮ್ಗೆ ಆ ನಂಬಿಕೆ ಅನ್ನೋದಿದೆ. ಬಟ್ ಈ ಥರ ಆಗುತ್ತಂತ ನಮಗೆ ಗೊತ್ತಿಲ್ಲ.